ಬಗ್ಗೆ ಪಾಯಿಂಟ್ ಔಟ್ ಮಾಡೋಕೆ ಏನೂ ಇಲ್ಲ. ಪರ್ಫೆಕ್ಟ್ ಆಗಿ ನಾನು ಏನು ಅನ್ಕೊಂಡಿದ್ನೋ ಅದನ್ನ ಹಂಗೆ ತಿಳಿಸ್ಬಿಟ್ಟಿದ್ದಾರೆ. ಇನ್ನ ನನಗೆ ನಾನು ಮಾಡಿರೋದಕ್ಕೆ ಅದು ಕೊಟ್ಟದ ಮೇಲೆ ಇನ್ನ ಅದ್ಭುತವಾಗಿ ಬಂದಿದೆ. ಅವ್ರ ಕೆಲಸ ನಾನು ಇನ್ನ ಹೇಳ್ಬೇಕಂದ್ರೆ ಇನ್ನೆಲ್ಲಿ ನಾನು ಕೆಲಸ ಮಾಡಿದ್ರೇನೋ ಇಲ್ಲ ನನ್ನ ಸ್ನೇಹಿತರು ಎಲ್ಲಿ ಕೆಲಸ ಮಾಡಿದ್ರೇನೋ ಬ್ರಾಸ್ ವರ್ಕಿಂಗ್ ಇವ್ರಿಗೆ ಕೊಡ್ಬೇಕು ಅನ್ಕೊಂಡು ನಾನು 100% ಫಿಕ್ಸ್ ಆಗಿದ್ದೀನಿ. ವರ್ಕ್ದಲ್ಲಿ ಏನು ಕಮ್ಮಿ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ಅಂಡ್ ತುಂಬಾ ಸಂತೋಷವಾಗಿದೆ ಸರ್. ಇದು ಬಂದ್ಬಿಟ್ಟು ನಮ್ಮ ತಂದೆಯವ್ರದ್ದು ಬೃಂದಾವನ ಮಾಡಿಸಿರೋದು. ಅವ್ರಿಗಿನ್ನ ಮಾಡಬೇಕು, ಲೈಫ್ ಲಾಂಗ್ ಇರೋವರೆಗೂ ಮಾಡ್ತಾ ಇರೋದು. ಇದೆಲ್ಲ ಜಸ್ಟ್ ಸಿಂಪಲ್ ಸ್ಯಾಂಪಲ್ಸ್ ಅಷ್ಟೇ ಅದೇ. ಬಟ್ ಇವ್ರು ಕೊಟ್ಟಿರೋ ವರ್ಕ್ಗೆ, ಅವ್ರು ಮಾಡಿರೋ ರೀತಿಗೆ, ಅವ್ರು ಮಾಡ್ತಾ ಇರೋ ರೀತಿಗೆ ಐ ಆಮ್ ವೆರಿ ಹ್ಯಾಪಿ ಸರ್. ಇದು ಬೃಂದಾವನ, ಅದು ಬಂದ್ಬಿಟ್ಟು ನಮ್ಮ ತಂದೆಯವ್ರದ್ದು. ಬೃಂದಾವನಕ್ಕೆ ಕವಚ ಮಾಡಿಸಿದೀವಿ. ಹಾ, ಫುಲ್ಲು ಆಲ್ರೌಂಡು. ಸೆಂಟ್ರಲ್ ಒಂದು ಫ್ಲವರ್ ಹಾಕ್ಸಿದೀವಿ. ಇನ್ನು ಆ ಫ್ಲವರ್ ನೋಡಿದ್ಮೇಲೆ ನಾನು ಇನ್ನ ಮೇಲೇನೋ ಒಂದು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಕೊಂತಾ ಇದ್ದೀನಿ. ಅದು ನಾಳೆ ಅಂತೂ ಡಿಸೈಡ್ ಮಾಡ್ತೀವಿ. ಬಟ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದು ಪಂಚಲೋಕದಲ್ಲೇ ಮಾಡಿರೋದು. ಬಟ್ ಅದು ಯಾರಾದ್ರೂ ನೋಡಿದ್ರೆ ನಮ್ಮ ಅವಾಗ ಆಚೆಯಿಂದ ಕೇಳಿದ್ರು, ಏನೋ ಗೋಲ್ಡ್ ಅಲ್ಲಿ ಏನೋ ಮಾಡ್ಸಿರ್ತಾರೆ ಇದೆ ಅಂತ. ಯಾಕೆಂದ್ರೆ ಫಿನಿಶಿಂಗ್ ಆಗೋ ತರ ಕೊಟ್ಟಿದ್ದಾರೆ. ಬಟ್ ಆ ಕಾರ್ವಿಂಗ್ ನಮ್ ವಿನಯ ಮಾಡಿಸಿರೋದು ಆಯ್ತಾ, ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಅವ್ರಿಗೆ ವರ್ಕ್ ಕೊಟ್ಟುವಾಗ ನಾನು ಟೈಮ್ ಹೇಳಿದೆ ಸರ್, ನನಗೆ ಟೈಮ್ ಪ್ರಕಾರ ನಾನು ಮಾಡ್ಕೊಡ್ಬೇಕು ಅಂತ. ಅವ್ರು ಒಂದೇ ಹೇಳಿದ್ದು, ಸರ್ ನಿಮ್ಗೆ ಯಾವಾಗ ಹೇಳಿ 2-3 ದಿವಸಕ್ಕೆ ಮುಂಚೆ ನಿಮ್ ಪಾಲಿಶ್ ಆದ್ಮೇಲೆ ಹೇಳಿ ನಾನು ಬಂದು ಫಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಕರೆಕ್ಟ್ ಟೈಮ್ ಬಂದಿದ್ದಾರೆ, ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಹ್ಯಾಪಿ. ನನಗೆ ತುಂಬಾ ಸಂತೋಷ. ಇದು ಕೊತ್ತೂರು, ಮುಳ್ಬಾಗಲ್ ಪಕ್ಕದಲ್ಲಿ ಮರೇರ್ ಕೊತ್ತೂರು ಅಂತ. ಅಯ್ಯೋ ಇಷ್ಟನಾ. ಇನ್ನು ಅದೇ ನನಗೆ ಮೇನ್ ಏನಂದ್ರೆ, ನಾನು ಎಷ್ಟು ಖರ್ಚು ಮಾಡಿದ್ರೇನೋ ನಮ್ಮ ತಂದೆಯವ್ರಿಗೆ ಅದೇ ಮೇನ್. ಅಲ್ಲೇ ನಾನು ಆಚೆ ಎಷ್ಟು ಬೇಕಾದ್ರೂ ಮಾಡ್ಬೋದು, ಬಟ್ ಅವ್ರಿಗಿರೋ ಸ್ಥಾನ ಅಲ್ಲೇ ಅಲ್ವಾ. ಆ ಸ್ಥಾನಕ್ಕೆ ಅದೇ ಹೈಲೈಟ್ ನನಗೆ. ಸರ್ ಜನ್ಮ ಕೊಟ್ಟಿರೋರು ಅವ್ರಿಗೆ ಮಾಡ್ತಾ ಇರೋದು ನಾನು 0.1% ಅಷ್ಟೇ. ಸರ್ ನಮ್ಮ ತಂದೆಯವ್ರು ನನಗೆ ಹೇಳ್ಬೇಕಂದ್ರೆ ಎಲ್ಲ ಕೊಟ್ಟಿದ್ದಾರೆ. ಇದು ಕೊಟ್ಟಿಲ್ಲ ಅಂತ ಇಲ್ಲ, ಮನೆ ಇದೆ ಎಲ್ಲ. ಈ ಜೀವನಾನೇ ಅವ್ರದ್ದು. ಬಟ್ ಅವ್ರು ಇವಾಗ ಇಲ್ಲ. ಅವ್ರಿಗೆ ನಾನೇನ್ ಮಾಡ್ಬೇಕು ಅಂದ್ರೇನು ನಾನಿರೋವರೆಗೂ ಮಾಡ್ತೀನಿ ಅಷ್ಟೇ. ನನ್ನ ಜವಾಬ್ದಾರಿ ಅಷ್ಟೇ. ಅದು ಏನ್ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಅವ್ರ ಮನೆ ಅಷ್ಟೇ ಇದು. ಅವ್ರು ನನಗ್ ಮನೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಮನೆ ನಾನು ಕಟ್ಕೊಟ್ಟಿದ್ದೀನಿ. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ಒಂದೇ, ನಾನು ಇಲ್ಲ ಅಂದ್ರೇನು ಅವ್ರ ಸ್ಥಾನ ಇರ್ಬೇಕಷ್ಟೇ ಅಷ್ಟೇ. ಇನ್ನೇನ್ ಬೇರೆ ಏನೇನು ಇಲ್ಲ. ಥ್ಯಾಂಕ್ ಯು ವಿನಯ್, ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ ಆಯ್ತು ಆಯ್ತಾ. ಇನ್ನ ಈ ವರ್ಗಲ್ಲ, ನಮ್ಮ ಮನೆಯಲ್ಲಿ ದೇವಸ್ಥಾನ ಅದು ಇದು ಕಟ್ಬೇಕಂದ್ರೇನು ನಾನು ಇದ್ರಲ್ಲೇ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ. ಯಾರಾದ್ರೂ ಕೇಳಿದ್ರೇನೋ ಫಸ್ಟ್ ಬರೋ ಹೆಸರು ನಿಮ್ದೆ. ಇಲ್ಲಿ ಹೋಗೇಪ್ಪ ಪರ್ಫೆಕ್ಟ್ ಆಗಿ ಮಾಡಿ ಟೈಮ್ ಟು ಟೈಮ್ ಕೊಡ್ತಾರೆ ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಗೈಸ್. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಓಕೆನಾ, ಥ್ಯಾಂಕ್ ಯು.